ಈ ಬಾರಿ ಶತಾಯಗತಾಯ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತಹ ಕುಮಾರಸ್ವಾಮಿ ಈಗ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗ 8 ದಿನಗಳ ಕಾಲ ಅಲ್ಲೇ ವಾಸ್ತವ್ಯವನ್ನ ಹೂಡಿ 8 ದಿನಗಳ ಕಾಲ ಮಂಡ್ಯದಲ್ಲೇನೆ ಸಕ್ಕರೆ ನಾಡಿನಲ್ಲಿ ಮತಬೇಟೆಯನ್ನ ನಡೆಸೋದಕ್ಕೆ ಕುಮಾರಸ್ವಾಮಿ ಮುಂದಾಗ್ತಾ ಇದ್ದಾರೆ. ಇನ್ನು ಮುಂದಿನ 8 ದಿನಗಳ ಕಾಲ 8 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಓಡಾಡಲಿರುವಂತಹ ದಳಪತಿ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗಿದ್ದಾರೆ. ಇದುವರೆಗೂ ಕೂಡ ಒಕ್ಕಲಿಗ ಮತ ಬ್ಯಾಂಕ್ನ ಮೇಲೆ ಕಣ್ಣಿಟ್ಟಿದ್ದಂತಹ ಕುಮಾರಸ್ವಾಮಿ ಈಗ ಮತ್ತೊಂದು ರಣತಂತ್ರವನ್ನ ಮತ್ತೊಂದು ದಾಳವನ್ನ ಉರುಳಿಸಿ ಈಗ ಲಿಂಗಾಯತ ಮತಗಳ ಕ್ರೋಢೀಕರಣಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಸೊ ಅದರ ಒಂದು ಪ್ಲಾನ್ ನ ಭಾಗವಾಗಿ ವಿಜಯೇಂದ್ರ ಅವರನ್ನ ಕೂಡ ಪ್ರಚಾರಕ್ಕೆ ಕರೆಸ್ಕೊಳ್ತಾರೆ. ಅಂದ್ರೆ ಇಬ್ರು ಜಂಟಿಯಾಗಿ ಪ್ರಚಾರವನ್ನ ಮಾಡ್ತಾರೆ. ಎಲ್ಲೆಲ್ಲಿ ಲಿಂಗಾಯತ ಮತಗಳ ಡಾಮಿನೆನ್ಸ್ ಇದೆಯಲ್ಲ, ಪ್ರಮುಖವಾಗಿ ಮದ್ದೂರು, ಮಳವಳ್ಳಿ ಈ ಭಾಗದಲ್ಲಿ ಹೆಚ್ಚಿನ ಒಂದು ಲಿಂಗಾಯತ ಮತಗಳು ಇರೋದ್ರಿಂದಾಗಿ ಸುಮಾರು 1,70,000ಕ್ಕೂ ಹೆಚ್ಚು ಮತಗಳು ಮಂಡ್ಯದಲ್ಲಿ ಈ ಭಾಗದಲ್ಲಿ ಇವೆ. ಸೊ ಹಾಗಾಗಿ ಈ ಮತಗಳನ್ನ ಹೇಗಾದ್ರೂ ಮಾಡಿ ತಾವು ಪಡಿಬೇಕು ಅನ್ನುವಂಥ ಒಂದು ಪ್ಲಾನ್ ನಲ್ಲಿರುವಂತಹ ಕುಮಾರಸ್ವಾಮಿ ಈಗ ವಿಜಯೇಂದ್ರ ಅವರ ಜೊತೆಗೆ ಪ್ರಚಾರವನ್ನು ನಡೆಸ್ತಾರೆ. ಮೊದಲ 2 ದಿನಗಳ ಕಾಲ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಇಬ್ರು ಜಂಟಿಯಾಗಿ ಪ್ರಚಾರವನ್ನು ನಡೆಸ್ತಾರೆ. ಅದಾದ ನಂತರ ಉಳಿದ 6 ದಿನಗಳ ಕಾಲ ಕುಮಾರಸ್ವಾಮಿ ಒಬ್ಬರೇ ಏಕಾಂಗಿಯಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೆ. ಡಾಕ್ಟರ್ ಮಾದೇಶ್ 2 ಎಕರೆಯಲ್ಲಿ ಮೀನು ಕೃಷಿ ಮಾಡಿ 12 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈಗ BS ಯಡಿಯೂರಪ್ಪ ಅವರು ಕೂಡ ಇವತ್ತು ಮೈಸೂರು ಜಿಲ್ಲೆಯಲ್ಲಿ HDK ವಿಜಯೇಂದ್ರ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಯದುವೀರ್ ಪರ HD ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಜಂಟಿ ರೋಡ್ ಶೋ ಅನ್ನ ಕೂಡ ಇವತ್ತು ನಡೆಸ್ತಾರೆ. ಹುಣಸೂರು, ಪಿರಿಯಾಪಟ್ಟಣದಲ್ಲಿ ಜೊತೆಯಾಗಿ ರೋಡ್ ಶೋ ಅನ್ನ ಇಬ್ಬರು ನಾಯಕರು ನಡೆಸ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಹುಣಸೂರು ನಗರದಲ್ಲಿ ಪ್ರಚಾರ ಕಾರ್ಯವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಒಟ್ಟಲ್ಲಿ ಈ ಭಾಗದಲ್ಲೂ ಇರುವಂತಹ ಒಂದಷ್ಟು ಮತಗಳನ್ನ ಕ್ರೋಢೀಕರಣ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಬ್ಬರೂ ನಾಯಕರು ಪ್ರಚಾರ ಕಣಕ್ಕೆ ಧುಮುಕ್ತಾ ಇದ್ದಾರೆ. ಈಗಾಗಲೇ ಮೈತ್ರಿ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಹೋದಲ್ಲಿ ಬಂದಲ್ಲಿ ಇಬ್ರು ಕೂಡ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರಚಾರ ಸಭೆಗಳಲ್ಲಿ, ಮೈತ್ರಿ ಸಮಾವೇಶಗಳಲ್ಲೂ ಕೂಡ ಜಂಟಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಮೈಸೂರು ಭಾಗದಲ್ಲಿ ಇವತ್ತು ಪ್ರಚಾರವನ್ನ ನಡೆಸ್ತಾರೆ. ಈಗಾಗಲೇ ಪ್ರಚಾರ ಕಣದಲ್ಲಿ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಒಂದು ಕಡೆ ಮೈತ್ರಿ ನಾಯಕರ ಮೈತ್ರಿ ಅಭ್ಯರ್ಥಿಗಳ ಪರ ಪ್ರಚಾರ ಕೇಳಿದ್ರೆ, ಮತ್ತೊಂದು ಕಡೆ BS ಯಡಿಯೂರಪ್ಪ ಕೂಡ ಇವತ್ತು ಪ್ರಚಾರ ಕಣದಲ್ಲಿ ಧುಮುಕ್ತಾ ಇದ್ದಾರೆ. ಅದರಲ್ಲೂ ಮಧ್ಯ ಕರ್ನಾಟಕ ಭಾಗದಲ್ಲಿ ಮತಗಳ ಕ್ರೋಢೀಕರಣಕ್ಕೆ ಮುಂದಾಗಿರುವಂತಹ ಯಡಿಯೂರಪ್ಪ JH ಪಟೇಲ್ ಅವರ ಸಮಾಧಿಗೆ ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಪಟೇಲರ ಸ್ವಗ್ರಾಮ ಕಾರಿಗನೂರು ಗ್ರಾಮದಲ್ಲಿರುವಂತಹ ಸಮಾಧಿ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಾರಿಗನೂರು ಗ್ರಾಮ. ಸೊ ಇಲ್ಲಿಗೆ ಇವತ್ತು BS ಯಡಿಯೂರಪ್ಪ ಅವರು ಭೇಟಿ ಕೊಟ್ಟು ನಿನ್ನೆ ದಾವಣಗೆರೆಯಲ್ಲೇ ವಾಸ್ತವ್ಯ ಹೂಡಿದ್ರು ಯಡಿಯೂರಪ್ಪ. ಸೊ ಇನ್ಫ್ಯಾಕ್ಟ್ ದಾವಣಗೆರೆಯಲ್ಲಾಗಿರುವಂತಹ ಒಂದು ಅಸಮಾಧಾನ, ಭಿನ್ನಮತ ಏನಿದೆ ಅಥವಾ ಬಂಡಾಯ ಏನಿದೆ ಅದರ ಶಮನಕ್ಕೂ ಕೂಡ BS ಯಡಿಯೂರಪ್ಪ ಅವರು ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳಿವೆ. ಈಗಾಗಲೇ ಮನಸ್ಕೊಂಡಿರುವಂತಹ ರೇಣುಕಾಚಾರ್ಯ ಅವ್ರನ್ನ ಮನವೊಲಿಕೆ ಮಾಡುವಂಥದ್ದಾಗಲಿ ಅಥವಾ ದಾವಣಗೆರೆ ಭಾಗದಲ್ಲಿ ಈಗಾಗಲೇ ಒಂದಷ್ಟು ಅಸಮಾಧಾನ ಕೂಡ ಇದೆ. ಒಂದಷ್ಟು ಜನ ಕಾರ್ಯಕರ್ತರು ಕೂಡ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಯಡಿಯೂರಪ್ಪ ಅವರೇ ಖುದ್ದು ಫೀಲ್ಡಿಗಿಳಿದಿದ್ದಾರೆ. ಇವತ್ತು ಇಡೀ ದಾವಣಗೆರೆಯಾದ್ಯಂತ ಸಂಚಾರವನ್ನು ನಡೆಸಲಿಕ್ಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಮತ ಬ್ಯಾಂಕ್ ಮೇಲೇನೆ ಕಣ್ಣಿಟ್ಟಿರುವಂತಹ ಯಡಿಯೂರಪ್ಪ ಮತಗಳ ಕ್ರೋಢೀಕರಣಕ್ಕೆ ಈಗ ಮುಂದಾಗಿದ್ದಾರೆ. ನಿನ್ನೆ ಇಡೀ ದಾವಣಗೆರೆಯಲ್ಲೇ ವಾಸ್ತವ್ಯ ಹೂಡಿದ್ರು. ಇವತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಪ್ರಚಾರ ಸಭೆಗಳನ್ನು, ಪ್ರಚಾರ ಕಾರ್ಯವನ್ನು ನಡೆಸಲಿಕ್ಕಿದ್ದಾರೆ.